ದಾವಣಗೆರೆ ಜಿಲ್ಲೆ ಹರಿಹರ ನಗರ ಹರಿಹರ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ನಗರದ ಪ್ರಮುಖ ಬಡಾವಣೆಯಲ್ಲಿ ಭವ್ಯ ಮೆರವಣಿಗೆ ಮುಖಾಂತರ ಪುನಃ ದೇವಸ್ಥಾನಕ್ಕೆ ಬಂದರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಟಿಜೆ ಮುರುಗೇಶ್ ಸಮಿತಿಯ ಸದಸ್ಯರು ಮಾತನಾಡಿ ಬಸವ ಜಯಂತಿಯ ವಿಶೇಷತೆಯನ್ನ ಕುರಿತು ಹಂಚಿಕೊಂಡರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. सर्वलोकानां विषये भवरोगिणां निधये सर्वविद्यानां दक्षिणामूर्तये ಕಾರ್ಯಕ್ರಮದಲ್ಲಿ ಸಂಯುಕ್ತರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ, ಎಲ್ಲ ಶರಣರು, ಮುರುಗೇಶಣ್ಣವರು ತತ್ಪೂರ್ವದಲ್ಲಿ ತಮ್ಮನ್ನು ಉದ್ದೇಶಿಸಿ 4 ಅಮೃತಗಳ ನುಡಿಗಳನ್ನು ಆಡಿರ್ತಕ್ಕಂತಹ ಶಿವಾನಂದಪ್ಪ ವಿಷ್ಣುಗುರು ಬಸವಣ್ಣನವರ ಜಯಂತಿ ಹರಿಹರದಲ್ಲಿ ಸುಮಾರು 75 ವರ್ಷಗಳಿಂದ ಈ ಜಯಂತಿ ಉತ್ಸವವನ್ನು ಮಾಡಿದರು. ಇದನ್ನು ಪ್ರಾರಂಭ ಮಾಡಿದವರು ಚಿತ್ರದುರ್ಗದ ಮಲ್ಲಿಕಾರ್ಜುನ ಸ್ವಾಮಿಗಳು ಇದನ್ನು ಮುಂದುವರಿಸಿ ಹೋಗಕ್ಕೆ ಹೇಳಿದರು. ಹೊರತು ಜಾತಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನು ನಾವು ಯಾಕೆ ಧರ್ಮವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಾವು ಸಾಕಷ್ಟು ತಿಳ್ಕೊಬೇಕಾದಂಥ ಅನೇಕ ವಚನಗಳಿದ್ದಾವೆ. ಇವತ್ತು ನಾವು ವಚನದ ಪುಸ್ತಕವನ್ನು ಸಹ ಇಟ್ಟು ನಾವು ಮೆರವಣಿಗೆಯನ್ನು ಮಾಡಬೇಕಾಯಿತು. ಕಾರಣಾಂತರದಿಂದ ನಮಗೆ ಅದು ಲಭ್ಯ ಆಗಲಿಲ್ಲ. ನಾವು ಬಸವಣ್ಣನವರ ಪ್ರತಿಯೊಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಇವತ್ತು